ಮೂಲಭೂತ ಸೌಕರ್ಯಗಳಿಗಾಗಿ ಕೆಅಯ್ಯನಹಳ್ಳಿ ಕ್ಯಾಂಪ್ ಜನರ ಆಕ್ರೋಶ. ಓಟ್ ಹಾಕಿಸಿಕೊಳ್ಳುವಾಗ ಬಂದವರು ಈಗ ಎಲ್ಲಿ ಹೋದ್ರು? ಶಾಸಕರ ವಿರುದ್ಧ ತಿರುಗಿಬಿದ್ದ ಗ್ರಾಮಸ್ಥರು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೆಅಯ್ಯನಹಳ್ಳಿ ಕ್ಯಾಂಪ್ನಲ್ಲಿ ಈಗ ಜಗಳವೇ ನಿತ್ಯದ ಕಾಯಕವಾಗಿದೆ. ಹೌದು, ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಾದ ಅರ್ಧಂಬರ್ಧ ಕೆಲಸಗಳು ಇಂದು ಜನರ ನೆಮ್ಮದಿಯನ್ನು ಕೆಡಿಸ್ತಾ ಇವೆ. ಚರಂಡಿ ಇಲ್ಲದ ಸಿಸಿ ರಸ್ತೆಯಿಂದಾಗಿ ಜನ ಒಬ್ಬರಿಗೊಬ್ಬರು ಹೊಡೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಶಾಸಕ ನೇಮಿರಾಜ್ ನಾಯಕ್ ಅವರೇ, ನಿಮ್ಮ ಗಮನ ಎತ್ತ. ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೆಅಯ್ಯನಹಳ್ಳಿ ಕ್ಯಾಂಪ್. ಇಲ್ಲಿ ಸುಮಾರು 50ರಿಂದ 60 ಮನೆಗಳಿದ್ದು ನೂರಾರು ಜನರು ವಾಸಿಸ್ತಾ ಇದ್ದಾರೆ. ಇಲ್ಲಿನ ಜನರ ಮುಖ್ಯ ಬೇಡಿಕೆ ಇರೋದು ಚರಂಡಿ ವ್ಯವಸ್ಥೆಯ ಬಗ್ಗೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಲ್ಲಿ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ, ಆದರೆ ಚರಂಡಿ ವ್ಯವಸ್ಥೆ ಮಾಡೋದನ್ನೇ ಮರೆತು ಬಿಟ್ಟಿದ್ದಾರೆ. ಚರಂಡಿ ಇಲ್ಲದ ಕಾರಣ ಮನೆಯಿಂದ ಹೊರಬರುವ ಗಲೀಜು ನೀರು ರಸ್ತೆಯಲ್ಲಿ ಹರಿಯುತ್ತೆ. ಈ ನೀರಿನ ವಿಚಾರವಾಗಿ ಪ್ರತಿದಿನ ಪಕ್ಕದ ಮನೆಯವ್ರ ಜೊತೆ ಜಗಳವಾಗ್ತಾ ಇದೆ. ಈ ಗಲೀಜು ನೀರು ಮಕ್ಕಳ ಮೇಲೆ, ಹಿರಿಯರ ಮೇಲೆ ಆರೋಗ್ಯಕ್ಕೆ ಕಾರಣವಾಗಿದೆ. ಇನ್ನು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಕೆ ನೇಮಿರಾಜ್ ನಾಯಕ್ ಅವರ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿದ್ದಾರೆ. ಚುನಾವಣೆ ಸಮಯದಲ್ಲಿ ಕೈ ಮುಗಿದು ಓಟ್ ಕೇಳಲು ಬಂದಿದ್ದ ಶಾಸಕರು ಗೆದ್ದ ಮೇಲೆ ಇತ್ತ ಕಡೆ ತಿರುಗಿ ಕೂಡ ನೋಡಿಲ್ಲ ಅನ್ನೋದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ಹಲವು ಬಾರಿ ಅರ್ಜಿ ನೀಡಿದರೂ ಕೂಡ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿನ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಸರಿಯಾದ ಚರಂಡಿ ಇಲ್ಲ, ನಮ್ಮ ಸಣ್ಣ ಮಕ್ಕಳಿಗೆ ಹೋಗೋದಕ್ಕೆ ಅಂಗನವಾಡಿ ವ್ಯವಸ್ಥೆ ಇಲ್ಲ, ಕುಡಿಯುವ ಶುದ್ಧ ನೀರಿನ ಘಟಕವಿಲ್ಲ. ನಾವು ಇಲ್ಲಿ ಪರದಾಡ್ತಾ ಇದ್ದೇವೆ. ಒಬ್ಬರಿಗೊಬ್ಬರು ಚರಂಡಿ ನೀರಿಗಾಗಿ ಜಗಳವಾಡುವಂತಾಗಿದೆ. ಶಾಸಕರು ಮತ್ತು MP ಅವರು ಕೂಡಲೇ ಇಲ್ಲಿಗೆ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಕೆಅಯ್ಯನಹಳ್ಳಿ ಕ್ಯಾಂಪ್ನ ಜನರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಶಾಸಕರು ಹಾಗೂ ಸಂಸದರು ಎಚ್ಚೆತ್ತುಕೊಂಡು ಈ 60 ಮನೆಗಳ ಜನರ ನೋವಿಗೆ ಸ್ಪಂದಿಸ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ವರದಿ ಪ್ರದೀಪ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು. ತಮ್ಮ ಹೆಸರು? ನಮಗೆ ಇಲ್ಲಿ ಸಿಸಿ ರೋಡ್ ಆಗಿದೆ ಸರ್. ಅಲ್ಲೇ ಈಗ ಆ ಕಡೆ ಈ ಕಡೆ ಪಕ್ಕ ಚರಂಡಿ ಬಂದಿಲ್ಲ ಸರ್. ಹಂಗಾಗಿ ನಾವು ಈಗ ಒಬ್ರಿಗೊಬ್ರಿಗೆ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಸರ್, ನೀರು ಹೋಗ್ತಾ ಇಲ್ಲ ಅಂತಂದೇಳಿ. ಹಂಗಾಗಿ ಎಮ್.ಪಿ.ಎಲ್ ಅವರು ಬಂದು ನಮಗೆ ಒಂದು ಸ್ವಲ್ಪ ಇಲ್ಲಿ ಚರಂಡಿ ಅವಕಾಶ ಮಾಡಿಕೊಡಕ್ಕೆ ಸರ್. ಈಗ ಆಮೇಲೆ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ 1 ಕಿಲೋಮೀಟ್ರ್ ದೂರ ಆಗುತ್ತೆ ಸರ್ ಹೋಗಕ್ಕೆ. ಅಂಗನವಾಡಿದು ಇದು ವ್ಯವಸ್ಥೆ ಇಲ್ಲ ಸರ್ ನಮಗೆ. ಈ 30 ವರ್ಷ ಆತಿಲ್ಲ ಆಗಿ ಏನು ಇದು ಇಲ್ಲ, ಮಾಡಿಕೊಡಕ್ರಿ ನಮಗೆ. ನಾವು ಕರೆಂಟ್ ಬರುತ್ತೆ ಅನ್ನೋದು ಗೊತ್ತಲ್ಲ. ಬಾರಮ್ಮ. ಮೆಸ್ರಮ್ಮ? ಈರಮ್ಮ, ಏನಾಗಿತ್ತಮ್ಮ ಇಲ್ಲಿ ಸಮಸ್ಯೆ? ಬಾ ಹೆಸ್ರಮ್ಮ? ಹಾಂ, ಏನಾಗಿದ್ದಮ್ಮ? ನೋಡ್ರಿ ಇದೆಲ್ಲ ನೀರೆಲ್ಲ ಇಲ್ಲೇ ಬರ್ತದೆ. ಹಾಂ ನಾವು ಅದಕ್ಕೆ ಅಡ್ಡ ಹಾಕಿದ್ವಿ. ಹಾಂ ಅದಕ್ಕೋಸ್ಕರ ಹಾಕಿದ್ರ ಅಡ್ಡ. ಅವಾಗ ಮಾಡಕ್ಕಾರ ಚರಂಡಿ ಮಾಡಲಿಲ್ಲಮ್ಮ ಅವರು? ಹಾಂ, ಹೇಳಿದ್ರ ನೀವು? ಏನು ಮಾಡಿಲ್ಲ ನಮಗೆ ಇಲ್ಲಿ. ನಮಗೆ ಭಾಳ ಪ್ರಾಬ್ಲಮ್ ಐತೆ ನೀರಿಂದ. ಈಗ ಈ CC ಎಲ್ಲ ಮಾಡಿರಲ್ಲಮ್ಮ? ಮಾಡಿದಾಗ ಅಡ್ಡ ಹಾಕಿದ್ವಿ. ಅವಾಗ ಕೇಳಿದ್ವಿ, ಅವ್ರು ಇನ್ನೊಂದ್ಸರಿ ಮಾಡಿಕೊಡ್ತೀವಿ ಅಂದ್ರೆ ಇನ್ನೊಂದ್ಸರಿ ಈ ಕಡೆ ಬಂದಿಲ್ಲ. ಈಗ ನಮಗೆ ನೋಡ್ರಿ, ಈಗ ಮಳೆ ಬಂದಿ ಅಂದ್ರೆ ಈಗ ಒಬ್ರಿಗೆ ಹೋಗಿ ಹೊಡೆದಾಡ್ಬೇಕು. ಮನೆಗೊಳಗೆ ಬರ್ತದೆ ಸರ್. ಈಗ ನೀರೆಲ್ಲ ನೋಡ್ರಿ ತೆಗ್ ನೋಡಿ, ಇದು ಈ ಕಡೆ ಮನೆ ನಾವು ಜಗಳ ಮಾಡಕ್ರಿ. ಈಗ ಆ ಕಡೆ ನೀರು ಆ ಕಡೆಗೆ ಈ ಕಡೆಗೆ ಸೇರಿ ಒಳಕ್ ನೀರು ನುಗ್ತೈತಿ. ಈಗ ಚರಂಡಿ ಬೇಕು ನಮಗೆ. ಹಾಂ, ಚರಂಡಿ ಎರಡು ಸೈಡ್ ನೀರು ಆ ಕಡೆಗೆ ಆ ಕಡೆಗೆ ಹಾಕಕ್ಕೆ ಈ ಕಡೆಗೆ ಹಾಕ್ರಿ. ನಮಗೆ ಚರಂಡಿ ಬೇಕು. ಈಗ ನಾ ಬಂದು ವಾಸ ಮಾಡಕ್ಕೆ ಈಗ 30 ವರ್ಷ ಹಾಕ್ರಿ ಸರ್. ಅಲ್ಲಿನಿಂದ ಯಾರು ಮಾಡಿಲ್ಲ ನಮಗೆ ಇಲ್ಲಿ. ಆಮೇಲೆ ತಿರ್ಗಕ್ಕೆ ಹಿಂಗ್ ಬರ್ತೈತಿ ಸರ್. ಈಗ ಆ ಕಡೆ ದಿಬ್ಬ ನೀರು ಸೀದಾ ಹಿಂಗ್ ಒಳಕ್ ನುಗ್ತೈತಿ. ಈಗ ಸಣ್ಣ ಮಕ್ಕಳು ಕಟ್ಕೊಂಡ್ ಜೀವನ ಮಾಡೋದು ಹೆಂಗ್ ಮಾಡಕ್ ನಾವು? ಈಗ ಬಿಡಪ್ಪ ಆಡುವ ಮಾಡ್ಕೊಂತಾರ, ಜೀವನ ಮಾಡಕ್ ನೀವು ಹೇಳಕ್ ಅವ್ರಿಗೆ, ನಾವು ಹೋಗಕ್ ಆಗಲ್ಲ. ಅಲ್ಲ, ಈಗ ಎಲೆಕ್ಷನ್ ಬಂದಾರ ಅಂದ್ರೂ ಅವ ಬಂದ್ ಹೋದಾರ ಇನ್ನೊಂದ್ಸರಿ ತಿರುಗಿ ನೋಡೋದಿಲ್ಲ ನಮ್ಮನ್ನ. ಈಗ ಏನ್ ಕೇಳಿದ್ರು ಮಾಡ್ತೀವಿ ಅಂತಾರ ಹೊರತಾಗ ಇನ್ನೊಂದ್ಸಲ ಬಂದ್ ನೋಡೋದಿಲ್ಲ. ಕೇಳಕ್ ಹೋದಿವ ಮಾಡ್ತೀವಿ, ಅರ್ಜಿ ಹಾಕಿವಿ, ಅದನ್ನ ಹಾಕಿವಿ, ಇದನ್ನ ಹಾಕಿವಿ ಅಂತ ಹೇಳ್ತಾರೆ. ಈಗ ನಾಳೆ ಮಳೆ ಬಂದ್ರೆ ಈ ಮನೆಯವರು ಆ ಮನೆಯವರು ಹೊಡೆದಾಡ್ಬೇಕು. ಈಗ ನೋಡ್ರಿ, ಇಲ್ಲಿ ನೋಡ್ರಿ ಮಡ್ಕಲ್ ಮಟ್ಟ ತೆಗ್ಗದಾವ, ಸೀದಾ ಮ್ಯಾಗದ ನೀರೆಲ್ಲ ಒಳಕ್ ನುಗ್ತಾವ.
ಯಾರು ಏನು ಈಗ ಮಾಡಿ ಆ ಕಡೆ ಈ ಕಡೆಗೆ ಕೂಡ ಚರಂಡಿ ಆಗ್ಬೇಕು. ಹ್ಞೂ ಏಮ್ ಈಗ 40 ವರ್ಷ ಆಯ್ತು ಇಲ್ಲಿ ಏನು ಚರಂಡಿ ಏನು ಇದಿಲ್ಲ ಮಾಡಿ ಸಾತ್ರಿ ಹ್ಞೂ ಈ ನಿಮ್ಮ ಹೆಸರು ಗುರುಬಸರಾಜಿಂದ ಹ್ಞೂ ಇಲ್ಲಿ ಎಲ್ಲ ಅಲ್ಲಿಂದ ನೀರು ಭಾಳ ನಮ್ಮ ಮನೆಗಳಿಗೆ ನುಗ್ತಾವೆ. ಚರಂಡಿ ಸೈಡ್ ಮಾಡಿಲ್ಲ. ಈ ಸುಮಾರು ಒಂದು 5 ಎಲೆಕ್ಷನ್ ಅದು ಬರ್ತಾರ ಓಟ್ ಹಾಕಾರ ನನಗೆ ಓಟ್ ಹಾಕ್ರಿ ನಾವು ಮಾಡಿಕೊಡ್ತೀವಿ ಅಂತಾರ. ಗೆದ್ದ ಮೇಲೆ ಈ ಕಡೆಗೆ ಒಂದು ಸಲ ತಿರುಗಿ ನೋಡಲ್ಲ. ಕೇಳಕ್ಕೆ ಹೋದ್ರೆ ಪಂಚಾಯತ್ಯಾಗ ಮಾಡ್ತೀವಿ ಅರ್ಜಿ ಹಾಕಿವಿ ಇನ್ನೊಂದು ಸಲ ಬಂದ ಮಾಡಿಕೊಡ್ತೀವಿ ಅಂತಾರೆ. ಇಲ್ಲಿವರೆಗೆ ಈಗ ಸುಮಾರು 30-35 ವರ್ಷ ಆತ್ರಿ ನಾವು ಇಲ್ಲಿ ಜೀವನ ಮಾಡೋಕಚ್ಚಿ. 98 ಬಂದವ್ರದ್ದು ಇಲ್ಲಿಗೆ ಇದಕ್ಕೇನಾದ್ರೆ ಪರಿಹಾರ ಕೊಡ್ಬೇಕಂತ ನಾವು ಕೇಳ್ತೀವಿ. ಮೊದ್ಲು ನಮ್ಗೆ ಚರಂಡಿ ಮಾಡಿಕೊಡ್ರಿ. ನಾವೇನು ಅವ್ರು ಇದನ್ನೇ ನಮ್ಮ ಮನೆ ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿ ಹೋಗ್ಬೇಕ್ರಿ? ಸೊಳ್ಳೆ ಕಾಟ ಈಗಿನ ವಾತಾವರಣದಾಗ ರೋಗ ಕಾರಣದಿಂದ ಸೊಳ್ಳೆ ಮನೆಗೆ ನುಗ್ಗಿ ನೀರುಗಳು ಸಾಕಷ್ಟು ನೀರು ನುಗ್ತಾವೆ. ಭಾಳ ಸಮಸ್ಯೆ ಐತೆ ನಮಗೆ. ಬಂದು ನೋಡ್ಬೇಕು ಅಧಿಕಾರಿಗಳು. ಸುಮ್ಮನೆ ಎಲೆಕ್ಷನ್ನೇ ಬರ್ತಾರೆ, MLA ಬರ್ತಾರೆ, ಎಲ್ಲರೂ ಬರ್ತಾರೆ. ಬಂದು ಅಡ್ಡಾಡಿ ಹೋಗಿ ಇನ್ನೊಂದು ಸಲ ಈ ಕಡೆಗೆ ನಿಮ್ಮ ಊರಿದ್ದು ಏನು ಆಗೈತಪ್ಪ ಏನು ಬಿಟ್ಟತ್ತಪ್ಪ ಅಂತ ಯಾರು ಕೇಳೋದಿಲ್ಲ. ಅದನ್ನ ಎಲೆಕ್ಷನ್ ಮಗತನ ಮಾತ್ರ ಎಲೆಕ್ಷನ್ನಾಗ ಅಡ್ಡಾಡ್ತಾರೆ. ಗೆದ್ದ ಮೇಲೆ ಇಲ್ಲಿ ಯಾರು ತಿರುಗಿ ನೋಡೋಲ್ಲ. ಪಂಚಾಯತಿಯರಾಗಲಿ MLA ಆಗಲಿ ಯಾರೇ ಆಗಿರಲಿ. ಸುಮಾರು ಅಂದರೆ ಈಗ 30-35 ವರ್ಷ ಆತಿರಲಿ ನಾವು ಜೀವನ ಮಾಡೋಕಚ್ಚಿ. ಇದೀಗ ನಿಮ್ಮ ಕಣ್ಣಿಗೆ ಕೋಣದೈತಿ ನೋಡಿರಿ. ಇನ್ನೊಂದು ಸಲ ಪರಿಶೀಲನೆ ಮಾಡಿ ನಮಗೆ ಅರ್ಜೆಂಟಾಗಿ ಚರಂಡಿ ವ್ಯವಸ್ಥೆ ಮಾಡಿಕೊಡ್ರಿ ಸರ್ಕಾರದಿಂದ. ಅಲ್ಲಿ ನೀರಿರುತ್ತೆ